ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಹೆಚ್ಚು ಕಮ್ಮಿ ಬಿಹಾರದ ಮತದಾರರ ಪಟ್ಟಿಯ ಪರಿಷ್ಕರಣೆ ಮುಗಿಯುವ ಹಂತಕ್ಕೆ ಬಂದಿದೆ. ಇನ್ನೇನಿದ್ರು ತಿದ್ದುಪಡಿ ಮಾತ್ರ. ಇನ್ನೇನಿದ್ರು ಯಾರು ಬಿಟ್ಟು ಹೋಗಿದಾರೋ ಅವರು ತಾವಾಗಿ ತಮ್ಮ ಹೆಸರನ್ನು ಸೇರಿಸಲಿಕ್ಕಾಗಿ ಅರ್ಜಿಗಳನ್ನು ಕೊಡಬೇಕಾಗತ್ತೆ. ಮಾಹಿತಿಯನ್ನು ಕಲೆ ಹಾಕಿ ಅದನ್ನು ಪರಿಪೂರ್ಣಗೊಳಿಸುವ ಕೆಲಸ ನಡೆಯಬೇಕು. ಮುಂದಿನ ನಡೆ ಎಲ್ಲಿ ಚುನಾವಣಾ ಆಯೋಗದ್ದು? ಅದು ತಕ್ಷಣದಲ್ಲಿರುವಂಥ ಜಿಜ್ಞಾಸೆ. ಈಗ ಮುಂದೆ ಈ SIR ಅಂತೇನಿದೆಯಲ್ಲ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ಸ್ ಲಿಸ್ಟ್ ಅಂತ, ಇದು ಮುಂದೆ ನಡೆಯೋದು ಪಶ್ಚಿಮ ಬಂಗಾಳದಲ್ಲಿ. ಪಶ್ಚಿಮ ಬಂಗಾಳದಲ್ಲಿರುವಂಥ ವಸ್ತುಸ್ಥಿತಿಯನ್ನು ಹೇಳಿಬಿಡ್ತೀನಿ. ಅದು ಹೇಳಿದ ಮೇಲೆ ಯಾಕೆ ಈ ಮಮತಾ ಬೇಗಂ ಆ ಮಟ್ಟಿಗೆ ಆತಂಕಗೊಂಡಿದ್ದಾರೆ ಅನ್ನುವುದು ನಿಮಗೆ ಸ್ಪಷ್ಟ ಆಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 7.5 ಕೋಟಿ ಜನ ಮತದಾರರು. ಆ 7.5 ಕೋಟಿ ಮತದಾರರಲ್ಲಿ 3.34 ಕೋಟಿ ಅಂದರೆ 3,34,00,000 ಜನ ವಲಸೆಕೋರರು ಬಂದಿರೋದು, ನುಸುಳುಕೋರರು ಇರೋದು. ನುಸುಳುಕೋರರು ಬಂದಿರೋದು, ವೋಟರ್ ಲಿಸ್ಟ್ನಲ್ಲಿ ಸೇರಿಸಿರೋದು, ದೇಶದ ಬೇರೆ ಬೇರೆ ಭಾಗಗಳಿಗೆ ವಲಸೆ ಹೋಗಿರೋದು. ನೋಡಿ ಎಂಥ ವಿಚಿತ್ರ ಇದೆ. ಒಬ್ಬ ವ್ಯಕ್ತಿ ಇಲ್ಲಿ ವೋಟರ್ ಲಿಸ್ಟ್ನಲ್ಲಿ ತನ್ನ ಹೆಸರನ್ನು ನೋಂದಾವಣೆ ಮಾಡ್ಕೊಂಡಿದ್ದಾನೆ. ಆತನಿಗೆ ಇಲ್ಲಿ ವೋಟಿಂಗ್ ರೈಟ್ ಇದೆ. ಅದೇ ವ್ಯಕ್ತಿ ಇನ್ನೊಂದು ಭಾಗಕ್ಕೆ ಹೋಗಿ ಈ ದೇಶದ ಇನ್ನೊಂದು ತುದಿಯಲ್ಲಿ ಕೆಲಸಕ್ಕೆ ಸೇರ್ಕೋತಾನೆ. ಅಲ್ಲಿ ಕೂಡ ಆತ ವೋಟರ್ ಅಂತ ತನ್ನನ್ನು ತಾನು ತೋರ್ಪಡಿಸಿಕೊಳ್ತಾನೆ. ವಿಷಯವನ್ನು ಹೇಳ್ತೇನೆ. ಈ 7.5 ಕೋಟಿ ಜನ ಮತದಾರರಿದ್ದಾರಲ್ಲ, ಆ 7.5 ಕೋಟಿ ಜನ ಮತದಾರರಲ್ಲಿ 2.25 ಕೋಟಿ ಜನ ಏನಿದ್ದಾರೆ ಅವರು ಮುಸಲ್ಮಾನರಾಗಿದ್ದಾರೆ. ಅದಾದ ಮೇಲೆ 74 ವಿಧಾನಸಭಾ ಕ್ಷೇತ್ರಗಳು ಮುಸಲ್ಮಾನರ ಪ್ಯೂರ್ ಮೆಜಾರಿಟಿ ಕ್ಷೇತ್ರಗಳು. ಅಂದರೆ ಆ ಚುನಾವಣೆಯ ಸಂದರ್ಭದಲ್ಲಿ ಆ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಮುಸಲ್ಮಾನರ ಬಾಹುಳ್ಯ ಇದ್ದು ಅಲ್ಲಿ ಶೂರ್ ಶಾಟ್ TMC ಗೆಲ್ಲಲಿಕ್ಕೆ ವ್ಯವಸ್ಥೆ ಇರುವಂಥ ಕಾನ್ಸ್ಟಿಟ್ಯೂಯೆನ್ಸಿಗಳು. ಇನ್ನು 28 ಕಾನ್ಸ್ಟಿಟ್ಯೂಯೆನ್ಸಿಗಳು, 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಸಲ್ಮಾನರು ಚುನಾವಣೆಯನ್ನು ತೀರ್ಮಾನ ಮಾಡ್ತಾರೆ. ಅಂದರೆ ಅವರು ಯಾವ ಕಡೆ ವಾಲ್ತಾರೋ ಆ ಕಡೆ ಲಾಭ ಆಗುವ ಸಾಧ್ಯತೆ ಇರುತ್ತೆ. 74 ಮತ್ತು 28 92 ಕ್ಷೇತ್ರಗಳನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಈ ಜನ ಇಟ್ಕೊಂಡಿದ್ದಾರೆ. ಮಮತಾ ಬೇಗಂ ಮತ್ತು TMC ಇಷ್ಟು ವರ್ಷ ಮಾಡ್ಕೊಂಬಂದದ್ದು ಏನಪ್ಪ ಅಂತಂದರೆ, ಯಾವ ವಲಸೆಕೋರರು ಬರ್ತಾರೋ ಅವರಿಗೆ ಬೇಕಾದಂಥ ಎಲ್ಲ ಪ್ರಮಾಣ ಪತ್ರಗಳ ನಕಲಿ ಪ್ರಮಾಣ ಪತ್ರಗಳ ತಯಾರಿಕೆಯನ್ನು ಮಾಡೋದು. ಮಾಡಿ ಆದಮೇಲೆ ಅವರು ವಲಸೆ ಹೋಗಿದ್ದರೆ ವಲಸೆ ಹೋದ ಸಂದರ್ಭದಲ್ಲಿ ಅಲ್ಲಿಂದ ಚುನಾವಣೆಯ ಸಂದರ್ಭದಲ್ಲಿ ವಾಪಸ್ ಕರೆಸಿಕೊಂಡು ಬರೋದು. ವಾಪಸ್ ಕರೆಸಿಕೊಂಡು ಬಂದು ಅವರಿಗೆ ದುಡ್ಡನ್ನು ಕೊಡೋದು. TAD ಅಂದರೆ ಬಂದ ಹೋದ ಖರ್ಚು ಪ್ಲಸ್ ಅಲ್ಲಿ ಬಂದದ್ದಕ್ಕಾಗಿ ಒಂದಷ್ಟು ದುಡ್ಡು, ಇಷ್ಟು ಕೊಟ್ಟು ಚುನಾವಣೆಯಲ್ಲಿ ಅವರಿಂದ ಮತವನ್ನು ಪಡೆಯುವುದು. ಇದು ಅತ್ಯಂತ ವ್ಯವಸ್ಥಿತವಾಗಿ ನಡೀತಾ ಇದ್ದಂಥ ಜಾಲ. ಈಗ ಏನಾಗಿದೆ, ಬಿಹಾರದ ಚುನಾವಣಾ ಮತ್ತು ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡಿದ ಮೇಲೆ ಪಶ್ಚಿಮ ಬಂಗಾಳದಲ್ಲಿ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಮಮತಾ ಬೇಗಂ ಅವರು ಒಂದು ಹೊಸ ವರಸೆಯನ್ನು ಶುರು ಮಾಡಿದ್ದಾರೆ. ಅದನ್ನು ಈಗಾಗಲೇ ತಮಗೆ ಹೇಳಿದ್ದೇನೆ, ಒಂದು ಸಾಲಿನಲ್ಲಿ ಅದ್ರ ಬಗ್ಗೆ ಹೇಳಿ. ಬಂಗಾಳಿಗಳ ಮೇಲೆ ದಾರಿ ನಡೀತಾ ಇದೆ. ಯಾರು ಬಾಂಗ್ಲಾ ಭಾಷೆಯನ್ನು ಮಾತಾಡ್ತಾರೋ ಅವರ ಮೇಲೆ ಈ ಚುನಾವಣೆ ಪಟ್ಟಿಯ ಪರಿಷ್ಕರಣೆ ಸಂದರ್ಭದಲ್ಲಿ ನೀವೆಲ್ಲ ಬಾಂಗ್ಲಾದವರು, ನೀವು ರೋಹಿಂಗ್ಯಾಗಳು ಅಂತೇಳಿ ಅವರನ್ನು ಹೊರಗಟ್ಟುವಂಥ, ಮತದಾರರ ಪಟ್ಟಿಯಿಂದ ಪರಿಷ್ಕರಣೆಯಿಂದ ಅವರನ್ನು ಅಟ್ಟುವಂಥ, ಅವರ ಹೆಸರನ್ನು ಡಿಲೀಟ್ ಮಾಡುವಂಥ ಕೆಲಸ ನಡೀತಾ ಇದೆ. ಹೀಗಾಗಿ ನಮ್ಮಲ್ಲಿ ನಾವು ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಅವಕಾಶ ಮಾಡಿಕೊಡೋದಿಲ್ಲ. ಅದಕ್ಕಿಂತ ಮುಂಚೆ ಚಲೋ ಬಾಂಗ್ಲಾ ಅಂತ ಇವರು ಖೇಲ ಶುರು ಮಾಡಿದರು. ಎಲ್ಲಿ? ಪಶ್ಚಿಮ ಬಂಗಾಳದಲ್ಲಿ. ಜನರನ್ನು ಲಕ್ಷ ಜನರನ್ನು ಸೇರಿಸೋದು, ಬೀದಿಗಿಳಿಯೋದು, ಚುನಾವಣಾ ಆಯೋಗ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ, ನಮ್ಮ ಮತದಾರರ ಹಕ್ಕನ್ನು ಕಸ್ಕೋತಾ ಇದೆ. ಹೇಗೆ NRC ಸಂದರ್ಭದಲ್ಲಿ, CAA NRC ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯ ನಾಟಕವನ್ನು ಇವರು ಮಾಡಿದ್ರಲ್ಲ, ಅದೇ ತದ್ರೂಪು ನಾಟಕವನ್ನು ಈಗ ಅವರು ಶುರು ಮಾಡಿದ್ದಾರೆ. ಈಗ ಅವ್ರಿಗೆ ಏನಾಗಿದೆ ಅಂತಂದರೆ, ಈ ಬಾರಿಯ ನರೇಂದ್ರ ಮೋದಿ ಸರ್ಕಾರ ಚುನಾವಣಾ ಆಯೋಗದ ಮೂಲಕ ಈ SIR ಏನು ಮಾಡಿಸ್ತಾ ಇದೆ, ಅದು ದೇಶವ್ಯಾಪಿ ಆಗ್ತಾ ಇರುವುದು ಸಹಜವಾಗಿ ನಡೀತಾ ಇರೋದಲ್ಲ. ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಖಚಿತ ಆಗಿರೋದರಿಂದ ತನ್ನನ್ನು ಸೋಲಿಸಲಿಕ್ಕಾಗಿ ಈ ರೀತಿಯಾದಂಥ ತಂತ್ರಗಾರಿಕೆಯನ್ನು ಅಮಿತ್ ಶಾ, ನರೇಂದ್ರ ಮೋದಿ ಸೇರಿ
ಈ ರೀತಿಯ ಪರಿಷ್ಕರಣೆಯನ್ನು ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಭ್ರಮಿತರಾಗಿದ್ದಾರೆ ಮಮತಾ ಬೇಗಂ ಅವರು. ಈಗ ಇದು ಸುಪ್ರೀಂ ಕೋರ್ಟ್ನಲ್ಲಿದೆ, ತಮಗೆ ಗೊತ್ತಿರುವಂಥ ವಿಚಾರ. ಇದರಲ್ಲಿ 3 ಅಂಶಗಳನ್ನು ತಾವು ಗಮನಿಸಬೇಕು. ಏನಂತಂದರೆ, ಮತದಾರರ ಪಟ್ಟಿಯಲ್ಲಿ ಹೆಸರಿರಲಿಕ್ಕಿರುವಂಥ 3 ಮಾನದಂಡಗಳಿದಾವಲ್ಲ, ನಾನು ಈಗಾಗಲೇ ಹೇಳಿದ್ದೀನಿ. ಈ ಪಶ್ಚಿಮ ಬಂಗಾಳದ ವಿಚಾರದಲ್ಲಿ ಅದು ಭಾಳ ವಿಶೇಷವಾದದ್ದು. ಏನಂತಂದರೆ, ಮೊದಲನೇದಾಗಿ ವ್ಯಕ್ತಿಗೆ ಯುವಕ ಆಗಿರಲಿ ಯುವತಿ ಆಗಿರಲಿ 18 ವರ್ಷ ಆಗಿರಬೇಕು, ಕನಿಷ್ಠ 18 ವರ್ಷ ಆಗಿರಬೇಕು ಅವರಿಗೆ ಮತದಾನದ ಅರ್ಹತೆಯನ್ನು ಪಡೆಯಲಿಕ್ಕೆ. ಎರಡನೇದು ಭಾರತೀಯರಾಗಿರಬೇಕು. 3ನೇ ಅಂಶ ಇದೆಯಲ್ಲ, ಅದು ಬಂದಿರೋದು ಮಮತಾ ಬೇಗಂಗೆ ಭಾಳ ದೊಡ್ಡ ಸಮಸ್ಯೆ. 3ನೇ ಅಂಶ ಏನು? 3ನೇ ಅಂಶ, ಆತ ಸ್ಥಳೀಯನಾಗಿರಬೇಕು. ಆತ ಎಲ್ಲಿ ಹುಬ್ಬಳ್ಳಿನೋ ಸವಣೂರೋ ದಾವಣಗೆರೆನೋ ಚಿತ್ರದುರ್ಗದವನೋ ಚಿತ್ರದುರ್ಗದಲ್ಲಿರೋನು ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ವೋಟರ್ ಐ ಡಿಯನ್ನು ಇಟ್ಕೊಳ್ಳೋ ಹಾಗಿಲ್ಲ. ಇಲ್ಲಿ ವೋಟರ್ ಐ ಡಿ ಮಾಡುವಂಥ ವ್ಯಕ್ತಿ ಇಲ್ಲಿ ಸ್ಥಳೀಯನಾಗಿದ್ದು ತನ್ನ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಮತವನ್ನು ಹಾಕುವಂಥ ವ್ಯವಸ್ಥೆ ಆತನಿಗಿರಬೇಕು. ಮನೆಯನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಥಿತ್ಯಂತರಗೊಳಿಸ್ಕೋಬೋದು, ಬೇರೆ ಕಡೆ ಮನೆಯನ್ನು ಶಿಫ್ಟ್ ಮಾಡ್ಬೋದು ಅದೇ ಊರಲ್ಲಿ, ಆದರೆ ಅಲ್ಲಿಯ ನಿವಾಸಿಯಾಗಿರಬೇಕು. ಅದರ ಖಚಿತತೆಯನ್ನು ಕೊಡಬೇಕು. ಈಗ ವಿಪಕ್ಷದವ್ರದ್ದು ಒಂದು ದೊಡ್ಡದಾದಂಥ ಅವರ ಹೋರಾಟ ಏನು? 3 ಅಂಶಗಳನ್ನು ಪರಿಶೀಲಿಸಿ ಅಂತಾರೆ. ಏನು 3 ಅಂಶಗಳು? ಮೊದಲನೇದಾಗಿ ಆಧಾರ್ ಕಾರ್ಡನ್ನು ಒಪ್ಕೊಳ್ಳಿ, ಎರಡನೇದು ವೋಟರ್ ಐ ಡಿಯನ್ನು ಒಪ್ಕೊಳ್ಳಿ, ಮೂರನೇದಾಗಿ ರೇಷನ್ ಕಾರ್ಡನ್ನು ಒಪ್ಕೊಳ್ಳಿ. ಇದನ್ನು ಯಾಕೆ ಒಪ್ಕೊಳ್ಳಲ್ಲ ಚುನಾವಣಾ ಆಯೋಗ ಅನ್ನೋದು ಅವ್ರ ಪ್ರಶ್ನೆ. ಕೋರ್ಟ್ ಕೂಡ ಅದನ್ನೇ ಕೇಳ್ತೀವಿ, ಯಾಕೆ ನೀವು ಒಪ್ಕೊಳ್ಳೋದಿಲ್ಲ ಅಂತ ಕೇಳ್ತೀವಿ. ಚುನಾವಣಾ ಆಯೋಗ ಹೇಳುತ್ತೆ, ಯಾವುದೇ ಕಾರಣಕ್ಕೂ ಈ 3 ಯಾವ ದಾಖಲಾತಿಗಳನ್ನು ಹೇಳ್ತಾ ಇದೆ, 3 ದಾಖಲಾತಿಗಳು ಈಗಾಗಲೇ ಲಕ್ಷೋಪಲಕ್ಷ ಕೋಟ್ಯಾಂತರ ನಕಲಿ ಆಗಿರುವಂಥದ್ದು ನಮಗೆ ಗಮನಕ್ಕೆ ಬಂದಿದೆ. ಆದ್ದರಿಂದ ನಾವು ಇದನ್ನು ಪರಿಶೀಲಿಸಿ ಆಗೋಗಿದೆ, ಪರಿಗಣನೆಗೆ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ಕೋರ್ಟ್ ಹೇಳುತ್ತೆ, ಯಾಕೆ ತಗೊಳ್ಳಲ್ಲ? ತಗೋಬೇಕು. ನೀವು ಬರ್ತ್ ಸರ್ಟಿಫಿಕೇಟ್ ನಕಲಿ ಮಾಡಲಿಕ್ಕಾಗಲ್ವಾ? ಬೇರೆ ಡಾಕ್ಯುಮೆಂಟ್ನ ನಕಲಿ ಮಾಡೋದಿಲ್ವ ಈ ದೇಶದಲ್ಲಿ? ಈ 3ನ್ನೇ ಯಾಕೆ ಹಿಡ್ಕೋತೀರಿ? ಇದು ವೋಟಿಂಗ್ ರೈಟು. ಈ ದೇಶದ ನಾಗರಿಕ ಚುನಾವಣೆಯಲ್ಲಿ ಮತದಾನದ ಹಕ್ಕನ್ನು ಮಾಡುವ ಮೂಲಕ ಈ ದೇಶ ಹೇಗೆ ನಡಿಬೇಕು ಅಂತ ತೀರ್ಮಾನ ಮಾಡುವಂಥ ಜವಾಬ್ದಾರಿಯುತ ಕೆಲಸ. ಬೇರೆ ಯಾವುದಕ್ಕೂ ಪರಿಚಯ ಪತ್ರ ಅಲ್ಲ, ಆಧಾರ್ ಕಾರ್ಡ್ ಥರ. ಆದ್ದರಿಂದ ನಾವಿನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಚುನಾವಣಾ ಆಯೋಗದ ಪ್ರತಿವಾದ. ಕೋರ್ಟ್ನಲ್ಲಿ ಇನ್ನೂ ಇದೆ. ಕೋರ್ಟ್ ಯಾವುದೇ ಕಾರಣಕ್ಕೂ ಸಂಪೂರ್ಣವಾಗಿ ಚುನಾವಣಾ ಆಯೋಗದ ಹಕ್ಕುಗಳನ್ನು ಕಿತ್ಕೊಳ್ಳಿಕ್ಕಾಗೋದಿಲ್ಲ. ಚುನಾವಣಾ ಆಯೋಗಕ್ಕಿರುವಂಥ ಹಕ್ಕುಗಳ ಅನುಚ್ಛೇದದ ಸೆಕ್ಷನ್ಗಳ ಪ್ರಕಾರ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ನಾನು. ಅವರು ಯಾವುದೇ ಕಾರಣಕ್ಕೂ ಈ ರೀತಿ ಮತದಾರರ ಪರಿಷ್ಕರಣೆಯನ್ನು ಈ ದೇಶದ ಯಾವ ವ್ಯವಸ್ಥೆಯೂ ಅವರಿಗೆ ಅಡ್ಡಿಯಾಗಲಿಕ್ಕೆ ಸಾಧ್ಯವಿಲ್ಲ. ಪ್ರಜಾಪ್ರಭುತ್ವದ ವಿರೋಧಿ ಧೋರಣೆ ಆಗುತ್ತೆ ಅದು. ಅದು ಕೋರ್ಟ್ ಇರಬಹುದು, ಸಂಸತ್ ಇರ್ಬೋದು, ಯಾರೇ ಇರ್ಬೋದು. ಸಂಸತ್ ಕೂಡ ಮಾಡಬೇಕಂತಂದರೆ ಅದರ ಮಂಡನೆಯನ್ನು ಮಾಡಿ ಅದಕ್ಕೆ ತಿದ್ದುಪಡಿಯನ್ನು ತರಬಹುದು, ಎಲ್ಲ ಜನಪ್ರತಿನಿಧಿಗಳನ್ನ ಸೇರಿಸಿ. ಅದನ್ನು ಬಿಟ್ಟು ಇದ್ದಕ್ಕಿದ್ದಾಗ ಕ್ಯಾನ್ಸಲ್ ಮಾಡೋದು ಹಾಗೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಸುಪ್ರೀಂ ಪವರನ್ನು ಹೊಂದಿರುವಂಥ ಚುನಾವಣಾ ಆಯೋಗಕ್ಕೆ ಈಗ ಅಡ್ಡಿಗಾಲಾಗಬೇಕು ಅಂತ ಮಮತಾ ಬೇಗಂ ಅವರು ಇನ್ನಿಲ್ಲದ ಹಾಗೆ ಜನರನ್ನು ಸೇರಿಸಿಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗಿರುವಂಥ ಅನುಮಾನ ಏನು ಅಂದರೆ, ಯಾವ 3,34,00,000 ಜನ ವಲಸೆಕೋರರಿದ್ದಾರೋ, ಯಾರು ಬೇರೆ ಬೇರೆ ಕಡೆ ಚದುರಿ ಹೋಗಿದ್ದಾರೆ, ಒಂದಷ್ಟು ಜನ ಇಲ್ಲೇ ಇದ್ದಾರೆ, ಅವರ ಮತಗಳನ್ನು ಅವರ ಚುನಾವಣಾ ಐಡೆಂಟಿಟಿ ರದ್ದಾಗಿಬಿಟ್ರೆ ತನಗೆ ಚುನಾವಣೆಯಲ್ಲಿ ಖಂಡಿತವಾಗಿ ಸೋಲು ಖಚಿತ. ಆದ್ದರಿಂದ ಇದರ ವಿರುದ್ಧ ಹೋರಾಡಬೇಕು ಅನ್ನೋದು ಆಕೆಯ ನಿಲುವಾಗಿದೆ. ಚುನಾವಣಾ ಆಯೋಗ ಎಷ್ಟರ ಮಟ್ಟಿಗೆ ದಿಟ್ಟವಾಗಿ ಈ ಸಂದರ್ಭದಲ್ಲಿ ತನ್ನ ಹಕ್ಕನ್ನು ಪ್ರತಿಪಾದಿಸುತ್ತೆ, ಕಾದು ನೋಡಬೇಕಾದಂಥ ವಿಚಾರ. ಮಮತಾ ಬೇಗಂ ಅವರ ಈ ನಡೆ ತಮಗೇನು ಅನ್ನಿಸ್ತು ಅಂತ ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.